ಜೊತೆಗೆ ಮಾತಾಡ್ತಾರಲ್ಲ ಆ ಲಹಜೆಯಲ್ಲಿ ಮಾತಾಡ್ತಾರೆ ಇವರು. ಯಾರು ಸರ್? ತಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಈ ಮಾತಾಡೋದಕ್ಕೆ? ನಮ್ಮನ್ನ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀರಾ, ಓಕೆ. ಎಷ್ಟು ಏನಂತೀರಾ ನೀವು? ಪತ್ರಕರ್ತರು ID ತಗೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಜನ ಕಳ್ಳ ಪತ್ರಕರ್ತರು ಹರಾಸ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳಿಗೆ, ಅವ್ರಿಗೆಲ್ಲ ಏನು ಮಾಡಿದ್ದೀರಾ ಸರ್? ವಾಟ್ ಯು ಹ್ಯಾವ್ ಡನ್? ನಥಿಂಗ್. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಒಂದು ಏನಂತೀರ ನೀವು, ಮಾತಾಡೋ ಮಾತುಗಳಲ್ಲ ಅವು. ಆಮೇಲೆ ಹೇಳ್ತಾರೆ ಐ ಆಮ್ ವೇಟಿಂಗ್ ಅಂತ ಹೇಳ್ತಾರೆ. ಧ್ರುವ ಸರ್ಜಾ, ಯಶ್ ಅವ್ರ ಥರ, ಎಸ್ ಐ ಆಮ್ ವೇಟಿಂಗ್. ಎಸ್ ಸರ್, ವೇಟ್ ಮಾಡಿ, ನಾವು ಬೇಡ ಅಂತ ಇಲ್ಲ. ಇದನ್ನು ನಾವು RTI ಕೇಳ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದೇನು ಬರುತ್ತಪ್ಪ ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ಲೆಟರ್ ಬರೆದು ಕೂಡ ಕೇಳ್ತೀವಿ. ಎಷ್ಟು ಔಟ್ ಆಫ್ ತಾಲೂಕುಗಳದ್ದು ರಿಜಿಸ್ಟ್ರೇಷನ್ ಪರ್ಟಿಕ್ಯುಲರ್ ತಾಲೂಕುಗಳಲ್ಲಿ ಆಗೈತೆ ಅಂತ ಹೇಳಿ. ಅದರೊಳಗೆ ಏನು ಸ್ಕ್ರೂಟಿನಿ ಮಾಡೋದೈತೆ ಸರ್? ಏನು ಮಾಡೋದೈತೆ? ಹೌದು, ರಿಜಿಸ್ಟ್ರೇಷನ್ ನೋಡ್ಕೊಬೇಕಲ್ಲ. ಮತ್ತೆ ತಮ್ಗಳಿಗೆ ಬಾಂಡ್ ರೈಟರ್ಸ್ಗಳಿಂದ ಸಮಸ್ಯೆ ಆಗ್ತಾ ಇದೆ, ಬಾಂಡ್ ರೈಟರ್ಸ್ಗಳು ಇರಲೇಬಾರ್ದು, ಮಧ್ಯಸ್ಥಿಗೆ ವಹಿಸಲೇಬಾರ್ದು ಅಂತ ತಮ್ಮ ಮನಸ್ಸಲ್ಲಿದ್ದರೆ, ತಮ್ಮ ಸರ್ಕಾರ ಈ ಒಂದು ಮಾತನ್ನು ಮಾಡ್ತಾ ಇದ್ದರೆ, ಸರ್ ಅವ್ರನ್ನೇನಕ್ಕೆ ಆವರಣದಲ್ಲಿ ಇಡ್ಸ್ಕೊಂಡು ಕೂರ್ತೀರಾ ಸರ್? ಎನ್ವಿರಾನ್ಮೆಂಟ್, ಆ ಪರಿಸರದಲ್ಲಿ ಯಾಕೆ ಇರ್ತಾರೆ ಸರ್ ಅವರು? ಮೊದಲ ಪ್ರಶ್ನೆ ಇದು ನಿಮಗೆ. ಅವ್ರು ಏನಕ್ಕೆ ಇರ್ತಾರೆ ಸರ್ ಅಲ್ಲಿ ಬಾಂಡ್ ರೈಟರ್ಸ್ಗಳು? ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ. ಅವರಿಂದ ನೀವು ಏನಾದರೂ ಅಪ್ಲಿಕೇಶನ್ ಹೋಗ್ಲಿಲ್ಲಪ್ಪ ಅಂದರೆ ರಿಜೆಕ್ಷನ್ ಆಗುತ್ತೆ. ಹೌದು, ಸಾಮಾನ್ಯ ಜನರಿಗೆ ಗುರುತಿಲ್ಲ ಒಳಗಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದಾವೆ ಅಂತ. ಯಾವ ಡಾಕ್ಯುಮೆಂಟ್ಸ್ ಹಚ್ಚಿದ್ರೆ ಪಾಸ್ ಆಗುತ್ತೆ ಅಂತ ಗುರುತಿಲ್ಲ. ಅದನ್ನು ಡೈಲಿ ಕೆಲಸ ಮಾಡೋರೆ ಅದನ್ನ ಮಾಡಬೇಕಾ? ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ವರ್ಕ್. ಕೆಲಸನ ಮಾಡ್ಕೊಳ್ಳಿ. ಯಾರೋ ಒಂದು 4 ದುಡ್ಡು ತಿಂತಾ ಇದ್ದಾರೆ, 4 ಮನೆಗೆ ಅನ್ನ ಮಾಡ್ಕೊತಾ ಇದ್ದಾರೆ, ಮಾಡ್ಕೊಳ್ಳಿ ಸರ್. ಪ್ರಪ್ರಥಮವಾಗಿ ಇಲ್ಲಿ ಎಂಪ್ಲಾಯ್ಮೆಂಟೇ ಇಲ್ಲ ಈ ದೇಶದಲ್ಲಿ. ಅಂಥದ್ದು ಕುಳ್ಕೊಂಡು ಪಾಪ ಏನೋ ಒಂದು 4 ಬಾಂಡನ್ನು ಟೈಪ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾರೆ, ತಮ್ಮ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಳ್ಳಿ ಪಾಪ, ಯಾರು ಬೇಡ ಅಂದರು. ಬಟ್ ಅವ್ರು ನಡೆಯಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅವ್ರಿಗೇನು ನೀವು ಇಲಾಜ್ ಮಾಡಿದ್ದೀರಾ? ಅವ್ರಿಗೇನು ನೀವು ಟ್ರೀಟ್ಮೆಂಟ್ ಕಟ್ಟಿದ್ದೀರಾ? ಅದನ್ನು ಹೇಳ್ಬೇಕಲ್ಲ ಸರ್. ಬೆಳಗಾವಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆನೆ ಸಿಕ್ಕಾಪಟ್ಟೆ ಬಾಂಡ್ ರೈಟರ್ಸ್ಗಳು ಸಿಕ್ಬಿಡ್ತಾರೆ. ಅವು ಕೂಡ ನಮ್ಮ ಹತ್ರ ಫುಟೇಜಸ್ ಇವೆ. ನಮ್ಮನ್ನೆಲ್ಲ ರಿಜಿಸ್ಟ್ರೇಷನ್ ಕೇಳಿದ್ರಿ, ಓಕೆ, ನೋ ಇಶ್ಯೂಸ್, ಕೊಡ್ತೀವಿ. ನಾವು ಪ್ರಸಾರ ಭಾರತಿ ಅವ್ರ ಜೊತೆಗೆ ಅಷ್ಟೇ ಮಾತಾಡ್ತೀವಿ ಅಂತ ಹೇಳ್ತೀರಾ. ಯಾಕೆ ಸರ್? ಸಾಮಾನ್ಯ ಜನತೆ ಇಲ್ವಾ? ನಮ್ಮದು GST ಐತಿ ಅಂತ ಓಪನ್ ಆಗಿ ಹೇಳಿದೆ ನಿಮಗೆ. ನೀವೇನು ಹೇಳಿದ್ರಿ? GSTಗೂ ನಮಗೂ ಸಂಬಂಧ ಇಲ್ಲ ಅಂತ ಅಂದ್ರಿ ಸರ್. ಓಕೆ, ಸಂಬಂಧ ಇಲ್ಲ. ಬಟ್ ಆದರೂ ಕೂಡ ಟ್ಯಾಕ್ಸ್ ಕಲೆಕ್ಷನ್, ಈ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ GSTಯಿಂದ. ನಿಮ್ಮ ಎಲ್ಲ ಸರ್ಕಾರಿ ನೌಕರರ ಪೇಮೆಂಟ್ ಎಲ್ಲಿಂದ ಆಗುತ್ತೆ ಸರ್? ಇದೇ GST ಕಲೆಕ್ಷನಿಂದ ಸರ್. ಸಾಮಾನ್ಯ ಜನತೆ GST ಕಲೆಕ್ಷನ್ಸ್ ಆದ್ರೇ ತಮಗೆ ಪೇಮೆಂಟ್ ಬರೋದು ಸರ್. ನೀವು ಹೇಳ್ತೀರಾ? ಅಲ್ಲ ಸರ್, ನಾನು ಒಂದೇ ಪ್ರಶ್ನೆ ಕೇಳ್ತಿದ್ದೀನಿ ನಿಮ್ಮ ಹತ್ರ. ಈ ಬಾಂಡ್ ರೈಟರ್ಸ್ಗಳು ಅಲ್ಲಿ ಏನಕ್ಕಿದ್ದಾರೆ? ಅವರನ್ನು ನಿಮಗೆ ಸುಧಾರಿಸೋಕ್ಕಾಗ್ತಾ ಇಲ್ಲ, ಅವರನ್ನು ಅಲ್ಲಿಂದ ಕಿತ್ತಾಕಕ್ಕಾಗ್ತಾ ಇಲ್ಲ ಅಂತಂತಂದರೆ ನೀವೇನಕ್ಕೆ ಸರ್? ವೈ ಯು ಶುಡ್ ನಾಟ್ ರಿಸೈನ್? ನಮ್ಮ GST ಪೇಮೆಂಟಿಂದ ನಾವು GST ತುಂಬಿರೋ ಒಂದು ಹಣದಿಂದ ತಮಗೆ